Hello students, let us start with chapter 16, part 4, and the chapter name is Environmental Issues. And today the new heading is Solid Waste. ಸೊ ಇವತ್ತೇನಿದೆ ಅಂದರೆ ಒಂದು ಹೊಸ ಹೆಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸಾಲಿಡ್ ವೇಸ್ಟ್ ಅಂತ ಇದೆ. ಸೊ ಫಸ್ಟ್ ಪಾಯಿಂಟ್ನಲ್ಲೇ ಸಾಲಿಡ್ ವೇಸ್ಟ್ ರೆಫರ್ಸ್ ಟು ಎವ್ರಿಥಿಂಗ್ ದಟ್ ಗೋಸ್ ಔಟ್ ಇನ್ ಅ ಟ್ರಶ್. ಅಂದರೆ ಏನು ಹೇಳ್ತಾ ಇದ್ದಾರೆ, ಸಾಲಿಡ್ ವೇಸ್ಟ್ ಅಂತಂದರೆ ಏನು ಅಂತಂದರೆ ಯಾವುದೇ ಮೆಟೀರಿಯಲ್ಸು, ಅದು ಮನೆಯಿಂದ ಇರ್ಬೋದು, ಸ್ಕೂಲಿಂದ ಇರ್ಬೋದು, ಯಾವುದೇ ಮೆಟೀರಿಯಲ್ ಆಗಿರ್ಬೋದು, ದಟ್ ಈಸ್ ಗೋಯಿಂಗ್ ಆಸ್ ಅ ವೇಸ್ಟ್ ಮೆಟೀರಿಯಲ್, ಅದನ್ನು ಸಾಲಿಡ್ ವೇಸ್ಟ್ ಅಂತ ಹೇಳ್ತೀವಿ. ಸೊ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಆರ್ ದ ವೇಸ್ಟ್ ಫ್ರಮ್ ಹೋಮ್ಸ್, ಆಫೀಸ್, ಸ್ಟೋರ್, ಸ್ಕೂಲ್, hospitals etc. that are collected and disposed by the municipality. ಸೊ ಇಲ್ಲಿ ಏನು ಹೇಳ್ತಿದ್ರೆ, ಮುನ್ಸಿಪಾಲ್ಟಿ ವೇಸ್ಟ್ ಅಂತಂದ ಬಂದಾಗ ಏನಿದೆ ಅಂದರೆ ಏನೇನು ವೇಸ್ಟ್ ಮೆಟೀರಿಯಲ್ಸ್ ಇರುತ್ತೆ ಅಂದರೆ ಮನೆಯಿಂದ ವೇಸ್ಟ್ ಮೆಟೀರಿಯಲ್ಸ್ ಇರುತ್ತೆ, ಆಫೀಸ್ ಆಗಿರ್ಬೋದು, ಸ್ಟೋರ್ಸ್ ಆಗಿರ್ಬೋದು, ಶಾಪ್ಸ್ಲಿಂದ ಆಗಿರ್ಬೋದು, ಸ್ಕೂಲ್, ಹಾಸ್ಪಿಟಲ್ಸ್ ಎಲ್ಲನೂ ಕೂಡ ಏನಿದೆ ಅಂತಂದರೆ ಅದನ್ನು ಕಲೆಕ್ಟ್ ಮಾಡಿ ಡಿಸ್ಪೋಸ್ ಮಾಡ್ತಕ್ಕಂಥದ್ದು ಬೈ ಮುನ್ಸಿಪಾಲ್ಟಿ ಅಂತ ಕನ್ಸಿಡರ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲೇ the municipal solid waste include paper, food waste, plastic, glass, metal, rubber, leather, ಟೆಕ್ಸ್ಟೈಲ್ ಎಕ್ಸೆಟ್ರಾ. ಈಗ ಮುನ್ಸಿಪಾಲ್ಟಿ ಸಾಲಿಡ್ ವೇಸ್ಟ್ ಅಂತ ಬಂದಾಗ ಏನೇನಿರುತ್ತೆ ಅಂತಂದ್ರೆ ಅಲ್ಲಿ ಅದು ಪೇಪರ್ ಮೆಟೀರಿಯಲ್ಸ್ ಆಗಿರ್ಬೋದು, ಸಮ್ಟೈಮ್ಸ್ ಏನಂದರೆ ಫುಡ್ ವೇಸ್ಟೇಜ್ ಕೂಡ ಆಗಿರ್ಬೋದು, ಅವ್ರ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಆಗಿರ್ಬೋದು, ಗ್ಲಾಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಮೆಟಲ್, ರಬ್ಬರ್, ಲೆದರ್, ಸೊ ಟೆಕ್ಸ್ಟೈಲ್, ಇವೆಲ್ಲ ಕೂಡ ಮೆಟೀರಿಯಲ್ಸ್ ಏನಿದೆ ಅಂತಂದರೆ ಆ ಸಾಲಿಡ್ ಮೆಟೀರಿಯಲ್ಸ್, ಸಾಲಿಡ್ ವೇಸ್ಟ್ನಲ್ಲಿ ಇನ್ಕ್ಲೂಡ್ ಆಗಿರ್ಬೋದು. ಸೊ ಬರ್ನಿಂಗ್ ರೆಡ್ಯೂಸಸ್ ದ ವಾಲ್ಯೂಮ್ ಆಫ್ ವೇಸ್ಟ್, although it is generally not burned to the complexion, and open dumps often serves as a breeding ground for rats and flies. ಸೊ ಏನೇನು ಹೇಳ್ತಾ ಇದ್ದಾರೆ, ಬರ್ನ್ ಮಾಡೋದ್ರಿಂದ ಈ ಸಾಲಿಡ್ ವೇಸ್ಟ್, ಮುನ್ಸಿಪಾಲ್ಟಿ ವೇಸ್ಟ್ ಏನಿದೆ ಅಂತಂದರೆ ನಾವು ಬರ್ನ್ ಮಾಡೋದ್ರಿಂದ ಏನಾಗುತ್ತೆ, ಸಮ್ಟೈಮ್ಸು ಇರ್ತಕ್ಕಂಥ ವಾಲ್ಯೂಮ್ ಏನಿದೆ ಅಂತಂದರೆ ಕಮ್ಮಿ ಆಗುತ್ತೆ. ಓಕೆ, ಆ್ಯಂಡ್ ಈಗ ಅದರದ್ದು ಸೈಜ್ ಏನಿದೆ, ಕಾಂಪ್ಲೆಕ್ಷನ್ ಅಂತಂದರೆ ಏನಿದೆ ಅಂದರೆ ಇದ್ದಂಥ ಸೈಜ್ ಏನಿದೆ ಅಂತಂದರೆ ರೆಡ್ಯೂಸ್ ಆಗುತ್ತೆ ಬರ್ನಿಂಗ್ಲಿಂದ. ಆ್ಯಂಡ್ ಓಪನ್ ಡಂಪ್ಸ್ ಅಂದರೆ ಓಪನ್ ಆಗಿ ನಾವು ಎಲ್ಲಿ ಬೇಕಲ್ಲಿ ಏನಿದೆ ಅಂತಂದರೆ ಮುನ್ಸಿಪಾಲ್ಟಿ ವೇಸ್ಟು ಏನಾಗೋ ಚಾನ್ಸಸ್ ಇರುತ್ತೆ ಅಂದರೆ ಮೆನಿ ಆಫ್ ಫ್ಲೈಸ್ ಆಗಿರ್ಬೋದು, ರ್ಯಾಟ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಅದಕ್ಕೇನಿದೆ ಅಂತಂದರೆ ಆ ರೀತಿ ಸ್ಪೀಷೀಸಿಗೆ ಏನಿದೆ ಅಂತಂದರೆ ಬ್ರೀಡಿಂಗ್ ಗ್ರೌಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ Sanitary landfills were adopted as a substitute for open burning dumps. ಸಮ್ಟೈಮ್ಸ್ ಏನಿದೆ ಅಂತಂದರೆ ಸ್ಯಾನಿಟರಿ ಲ್ಯಾಂಡ್ಫಿಲ್ಸ್ ಏನಿದೆ ಅಂತಂದರೆ ಈಗ ಡೀಪ್ ಪಿಟ್ ಇತ್ತು ಅಂತಂತಂದರೆ ಅದನ್ನು ಲ್ಯಾಂಡ್ಫಿಲ್ಸ್ ಅಂತ ಹೇಳ್ತೀವಿ. ಆ ಲ್ಯಾಂಡ್ಫಿಲ್ಸನ್ನು ಏನಿದೆ ಅಂತಂದರೆ ಅಡಾಪ್ಟ್ ಮಾಡ್ತಾಯಿದ್ರು. ಎದ್ರ ಸಲುವಾಗಿ ಅಂದರೆ ಫಾರ್ ಓಪನ್ ಬರ್ನಿಂಗ್ ಡಂಪ್ ಸಲುವಾಗಿ ಆ ಲ್ಯಾಂಡ್ಫಿಲ್ಸನ್ನು ಯೂಸ್ ಮಾಡ್ತಾಯಿದ್ರು. ಸಮ್ಟೈಮ್ಸ್ ಏನಿದೆ ಅಂದರೆ ಇನ್ ಅ ಸ್ಯಾನಿಟರಿ ಲ್ಯಾಂಡ್ಫಿಲ್ಸ್ ವೇಸ್ಟ್ ಆರ್ ಡಂಪ್ಡ್ ಇನ್ ಅ ಡಿಪ್ರೆಷನ್ ಆರ್ ಅ ಟ್ರಂಚ್ ಆಫ್ಟರ್ ಕಂಪ್ಯಾಕ್ಷನ್ ಆ್ಯಂಡ್ ಕವರ್ಡ್ ವಿತ್ ದ ಡರ್ಟ್ ಎವ್ರಿ ಡೇ. ಸಮ್ಟೈಮ್ಸ್ ಏನಾಗುತ್ತೆ, ಇದ್ದಂಥ ಸ್ಯಾನಿಟರಿಯನ್ನು, ಲ್ಯಾಂಡ್ಫಿಲ್ಸನ್ನು ಆ ವೇಸ್ಟ್ ಮೆಟೀರಿಯಲ್ಸಿಂದ ಡಂಪ್ ಮಾಡಿದ್ಮೇಲೆ ಆ ಮೇಲೆ ಒಂದು ಲೇಯರ್ ಥರ ಏನಿದೆ ಅಂದರೆ ಒಂದು ಡರ್ಟ್ ಕವರ್ ಮಾಡ್ತಾಯಿದ್ರು. ಆ ರೀತಿ ಏನಿದೆ ಅಂತಂದರೆ ಯೂಶ್ವಲಿ ಏನಿದೆ ಅಂದರೆ ವೇಸ್ಟ್ ಮೆಟೀರಿಯಲ್ಸಿಗೆ ಅಪ್ಲೈ ಮಾಡ್ತಾಯಿದ್ರು. ನೀವು ಸೆಕೆಂಡ್ ಇಮೇಜ್ನಲ್ಲಿ ನೋಡ್ಬೋದು, ಒಂದು ಡೀಪ್ ಪಿಟ್ನಲ್ಲಿ ಏನಿದೆ ಅಂತಂದರೆ ಇದ್ದಂಥ ಸಾಲಿಡ್ ವೇಸ್ಟನ್ನು ಹಾಕಿ ಮೇಲೆ ಏನಿದೆ ಅಂದರೆ ಸಾಯಿಲಿಂದ ಕವರ್ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡ್ತಾರೆ. ಸೊ ನೆಕ್ಸ್ಟ್ನಲ್ಲಿ landfills are also not really much of solution, since the amount of garbage generated, especially in the metros, have increased so much that these sites are getting filled too. ಈಗ ನಾವೇನಿದೆ ಸ್ಯಾನಿಟರಿ ಲ್ಯಾಂಡ್ಫಿಲ್ಸ್ ಅಂತ ಇದೆ ಅಂದರೆ ಒಂದು ಡೀಪ್ ಪಿಟ್ಟನ್ನು ಮಾಡಿ ಅದರಲ್ಲಿ ಇರ್ತಕ್ಕಂಥ ಡರ್ಟ್, ನಮ್ದು ಏನಿದೆ ಸಾಲಿಡ್ ವೇಸ್ಟನ್ನು ಹಾಕಿ ಮೇಲೆ ಒಂದು ಲೇಯರಿಂದ ಸಾಯಿಲಿಂದ ಕವರ್ ಮಾಡ್ತೀವಿ. ಆದರೆ ಈ ರೀತಿ ಲ್ಯಾಂಡ್ಫಿಲ್ಸ್ನು ಏನಿದೆ ಅಂತಂದರೆ ಇಟ್ ಈಸ್ ನಾಟ್ ಮಚ್ ಆಫ್ ಅ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಸಿನ್ಸ್ ಮಚ್ ಅಮೌಂಟ್ ಆಫ್ ಗಾರ್ಬೇಜ್ ಏನಿದೆ ಅಂದರೆ ಪ್ರೊಡ್ಯೂಸ್ ಆಗುತ್ತೆ ಇನ್ನು ಮೆಟ್ರೋಪಾಲಿಟನ್ ಸಿಟೀಸ್ನಲ್ಲಿ. ಸೊ ಎವ್ರಿ ಡೇ ಏನಿದೆ ಅಂತಂದರೆ ಅಷ್ಟು ಗಾರ್ಬೇಜ್ ಬರುತ್ತೆ. ಆ ಪಿಟ್ನೂ ಕೂಡ ಏನಿದೆ ಅಂದರೆ ಸ್ಯಾನಿಟರಿ ಲ್ಯಾಂಡ್ಫಿಲ್ಸ್ನೂ ಕೂಡ ಸಫಿಷಿಯೆಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ. And also there is a danger of seeping of chemicals etc. from these landfills
ಪೊಲ್ಯೂಟಿಂಗ್ ದ ಗ್ರೌಂಡ್ ವಾಟರ್ ರಿಸೋರ್ಸಸ್. ಸಮ್ಟೈಮ್ಸ್ ಈ ರೀತಿ ಡೀಪಾಗಿ ನಾವು ಪಿಟ್ ಮಾಡೋದ್ರಿಂದ, ಆಮೇಲೆ ನಾವು ಇರ್ತಕ್ಕಂಥ ವೇಸ್ಟ್ ಮೆಟೀರಿಯಲ್ಸನ್ನು ಅದ್ರಾಗ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸರ್ಟನ್ ಡ್ಯಾಮೇಜ್ ಇರೋ ಚಾನ್ಸಸ್ ಆಗುತ್ತೆ ಬಿಕಾಸ್ ಆಫ್ ಕೆಮಿಕಲ್ಸ್ ಆ್ಯಂಡ್ ಆಲ್. ಸೀಪೇಜ್ ಅಂದರೆ ಏನಿದೆ ಅಂದರೆ ಸ್ಲೋ ಏನಿದೆ ಅಂತಂದರೆ ಆ ಲಿಕ್ವಿಡ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಯಾವುದೇ ಮೆಟೀರಿಯಲ್ ಏನಿದೆ ಅಂದರೆ ಒಂದು ಹೋಲ್ಸ್ಲಿಂದ ಗ್ರೌಂಡ್ ವಾಟರ್ ರಿಸೋರ್ಸಿಗೆ ಏನಿದೆ ಅಂತಂತಂದರೆ ಜಾಯಿನ್ ಆಗಿ ಅಲ್ಲಿ ಗ್ರೌಂಡ್ ವಾಟರನ್ನು ಪೊಲ್ಯೂಟ್ ಮಾಡೋ ಚಾನ್ಸಸ್ ಕೂಡ ಆಗಿರ್ಬೋದು ಬಿಕಾಸ್ ಆಫ್ ಸಮ್ ಕೆಮಿಕಲ್ಸ್ ಆಗಿರ್ಬೋದು, ಸಮ್ ವೇಸ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು. ಈ ರೀತಿ ಲ್ಯಾಂಡ್ಫಿಲ್ಸನ್ನು ಪೊಲ್ಯೂಟಿಂಗ್ ಮಾಡೋ ಜೊತೆಗೇನಿದೆ ಅಂದರೆ ಗ್ರೌಂಡ್ ವಾಟರ್ ರಿಸೋರ್ಸಸ್ ಕೂಡ ಪೊಲ್ಯೂಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ನಲ್ಲಿ ಆಲ್ ದ ವೇಸ್ಟ್ ಕ್ಯಾನ್ ಬಿ ಕೆಟಗರೈಸ್ಡ್ ಇಂಟು 3 ಟೈಪ್ಸ್. ಈಗ ನಾವು ಸಾಲಿಡ್ ವೇಸ್ಟ್ ಏನಿದೆ ಅಂತಂದರೆ 3 ಕೆಟಗರಿನಲ್ಲಿ ಏನಿದೆ ಅಂದರೆ ಅದನ್ನು ಡಿವೈಡ್ ಮಾಡ್ತಾ ಇದ್ದಾರೆ. ಒಂದು ಬಯೋಡಿಗ್ರೇಡೇಬಲ್, ಇನ್ನೊಂದು ರೀಸೈಕ್ಲೇಬಲ್, ಇನ್ನೊಂದು ನಾನ್ ಬಯೋಡಿಗ್ರೇಡೇಬಲ್. ಸೊ ಇವಾಗ ಬಯೋಡಿಗ್ರೇಡೇಬಲ್ ಅಂತಂದರೆ ಯಾವುದು ವೇಸ್ಟ್ ಮೆಟೀರಿಯಲ್ಸ್ ಏನಿದೆ ಅಂತಂದರೆ ಡಿಕಂಪೊಸಿಷನ್ ಆಗುತ್ತೆ, ಅದನ್ನು ಬಯೋಡಿಗ್ರೇಡೇಬಲ್ ಅಂತ ಹೇಳ್ತೀವಿ. ನಾನ್ ಬಯೋಡಿಗ್ರೇಡೇಬಲ್ ಅಂತಂದರೆ ಕೆಲವೊಂದು ವೇಸ್ಟ್ ಮೆಟೀರಿಯಲ್ಸ್ ಏನಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಹಾರ್ಡ್ವೇರ್ಸ್ ಆಗಿರ್ಬೋದು, ಬಾಟಲ್ಸ್ ಆಗಿರ್ಬೋದು, ಸರ್ಟನ್ ಮೆಟೀರಿಯಲ್ಸ್ ಏನಿದೆ ಅಂತಂದರೆ ಡಿಕಂಪೋಸ್ ಆಗೋದಿಲ್ಲ, ಅಂದರೆ ಕೊಳೆಯೋದಿಲ್ಲ. ಸೊ ಈ ರೀತಿಯನ್ನು ನಾನ್ ಬಯೋಡಿಗ್ರೇಡೇಬಲ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ರೀಸೈಕಲೇಬಲ್ ಅಂತಂದರೆ ಸರ್ಟನ್ ಮೆಟೀರಿಯಲ್ಸನ್ನು ಪದೇ ಪದೇ ಪುನಃ ಯೂಸ್ ಮಾಡ್ಬೋದು, ರೀಸೈಕ್ಲಿಂಗ್ ಮಾಡ್ಬೋದು, ಅದನ್ನು ರೀಸೈಕ್ಲೇಬಲ್ ಮೆಟೀರಿಯಲ್ಸ್ ಅಂತಲೂ ಕನ್ಸಿಡರ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ, so it is an important that all garbage generated is sorted, that what can be reused or recycled should be separated out. Kabadiwallahs and rag pickers helps to separate materials for recycling. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಬಂದಂಥ ಗಾರ್ಬೇಜ್ ಮೆಟೀರಿಯಲ್ಸ್ ಎಲ್ಲನೂ ಮಿಕ್ಸ್ ಆಗಿ ಬಂದಿರುತ್ತೆ, ಹೌದಾ. ಬಯೋಡಿಗ್ರೇಡೇಬಲ್ ಆಗಿರ್ಬೋದು, ರೀಸೈಕ್ಲೇಬಲ್ ಆಗಿರ್ಬೋದು, ನಾನ್ ಬಯೋಡಿಗ್ರೇಡೇಬಲ್ ಮೆಟೀರಿಯಲ್ಸ್ ಆಗಿರ್ಬೋದು, ಯಾವುದೂ ಆಗಿರ್ಬೋದು. ಸೊ ವಾಟ್ ಕ್ಯಾನ್ ಬಿ ರಿಯೂಸ್ಡ್ ಆರ್ ರೀಸೈಕಲ್ಡ್ ಏನಿದೆ ಅಂದರೆ ಅದನ್ನು ಏನು ಮಾಡಬೇಕು ಅಂತಂದರೆ ಸಪ್ರೇಟ್ ಮಾಡಬೇಕು. ಫಸ್ಟು ಇದ್ದಂಥ ಗಾರ್ಬೇಜ್ ಮೆಟೀರಿಯಲ್ನಲ್ಲಿ ರಿಯೂಸ್ ಮಾಡೋಂಥ ಮೆಟೀರಿಯಲ್ಸನ್ನು ಸಪ್ರೇಟ್ ಮಾಡಬೇಕು. ಮತ್ತು ಇದನ್ನು ಯಾರು ಮಾಡ್ತಾರೆ ಅಂತಂದರೆ ಕಬಾಡಿವಾಲ ಆಗಿರ್ಬೋದು, ರದ್ದಿ ತೊಗೊಂಬೋರಾಗಿರ್ಬೋದು, ಇಲ್ಲ ಅಂತಂದರೆ ಅದು ರದ್ದಿ ಪಿಕ್ ಮಾಡೋರಾಗಿರ್ಬೋದು. ಈ ರೀತಿ ಏನಿದೆ ಅಂದರೆ ಪರ್ಸನ್ಸ್ ಏನಿದೆ ಅಂದರೆ ಯೂಶ್ವಲಿ ಆ ಮೆಟೀರಿಯಲ್ಸನ್ನು ತೊಗೊಂಡು ಹೋಗ್ತಾರೆ, ಅವರು ಸಪ್ರೇಟ್ ಮಾಡ್ತಾರೆ. ಎದಕ್ಕೆ ಮಾಡ್ತಾರೆ ಅಂದರೆ ಫಾರ್ ರೀಸೈಕ್ಲಿಂಗ್ ಪರ್ಪಸ್ಸಿಗೆ ಏನಿದೆ ಅಂದರೆ ಅವರು ಈ ರೀತಿ ಮಾಡ್ತಾರೆ. So next, the biodegradable material can be put in deep pits in the ground and be left for the natural breakdown that leaves only the non-biodegradable to be ಡಿಸ್ಪೋಸ್ಡ್ ಆಫ್. ಸೊ ಇಲ್ಲಿ ಬಯೋಡಿಗ್ರೇಡೇಬಲ್ ಮೆಟೀರಿಯಲ್ಸ್ ಏನು ಮಾಡ್ತಾರೆ ಅಂತಂದರೆ ಒಂದು ಡೀಪ್ ಪಿಟ್ನಲ್ಲಿ ಏನಿದೆ ಅಂತಂದರೆ ಇನ್ ಗ್ರೌಂಡ್ ಮೇಲೆ ಹಾಕ್ತಾರೆ. ಸೊ ಈ ರೀತಿ ಹಾಕೋದ್ರಿಂದ ಏನಿದೆ ಅಂದರೆ ಅದು ನ್ಯಾಚುರಲಿ ಏನಿದೆ ಅಂತಂದರೆ ಡಿಗ್ರೇಡೇಷನ್ ಪ್ರೋಸೆಸ್ ಅಂದರೆ ಡಿಕಂಪೋಸಿಷನ್ ಪ್ರೋಸೆಸ್ ಆಗುತ್ತೆ, ನ್ಯಾಚುರಲಿ ಬ್ರೇಕ್ ಡೌನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಬಯೋಡಿಗ್ರೇಡೇಬಲ್ ಆದಂಥ ಮೆಟೀರಿಯಲ್ಸ್ ತಂದಕ್ಕೆ ತಾನೇ ನ್ಯಾಚುರಲಿ ಬ್ರೇಕ್ ಡೌನ್ ಆದಾಗ ಅದ್ರ ಮೇಲೆ ಏನು ಉಳಿತದಲ್ಲಿ ಅಂತಂತಂದರೆ ಓನ್ಲಿ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಮೆಟೀರಿಯಲ್ಸ್ ಅಷ್ಟೇ ಏನಿದೆ ಅಂತಂದರೆ ಉಳ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ಏಕಂತಂದರೆ ಡಿಕಂಪೋಸಿಷನ್ ಆಗೋದ್ರಿಂದ ಏನಿದೆ ಅಂತಂದರೆ ಓನ್ಲಿ ದೋಸ್ ಥಿಂಗ್ಸ್ ಏನಿದೆ ಅಂತಂದರೆ ಯಾವುದು ಡಿಕಂಪೋಸಿಷನ್ ಆಗೋದಿಲ್ಲೋ ಅಷ್ಟೇ ರಿಮೇನ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ನಲ್ಲಿ we are increasing the use of non-biodegradable products. Example, plastic packets of eatables such as biscuit packet, milk and water in a polybags and packed fruits and vegetables etc. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವೇನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಇನ್ಕ್ರೀಸಿಂಗ್ ದ ಯೂಸ್ ಆಫ್ ನಾನ್ ಬಯೋಡಿಗ್ರೇಡೇಬಲ್ ಪ್ರಾಡಕ್ಟ್ಸ್. ಅಂದರೆ ಅತಿಯಾಗಿ ನಾನ್ ಬಯೋಡಿಗ್ರೇಡೇಬಲ್ ಯಾವುದನ್ನು ಡಿಕಂಪೋಸ್ ಆಗೋದಿಲ್ವೋ ಆ ರೀತಿ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀವಿ. ಸೊ ಕೆಲವೊಂದು ಎಕ್ಸಾಂಪಲ್ ಏನಿದೆ, ಪ್ಲಾಸ್ಟಿಕ್ ಪ್ಯಾಕೆಟ್ಸ್ ಆಗಿರ್ಬೋದು, ಯಾವುದನ್ನು ತಿಂತೀವಿ ನಾವು, ಬಿಸ್ಕೆಟ್ ಆಗಿರ್ಬೋದು, ಮಿಲ್ಕ್ ಪ್ಯಾಕೆಟ್ ಆಗಿರ್ಬೋದು, ವಾಟರ್ ಪಾಲಿಥಿನ್ ಬ್ಯಾಗ್ಸ್ ಆಗಿರ್ಬೋದು, ಸಮ್ಟೈಮ್ಸು ಫ್ರೂಟ್ಸು ಮತ್ತು ವೆಜಿಟೇಬಲ್ ಬ್ಯಾಗ್ಸ್ ಆಗಿರ್ಬೋದು. ಇವೆಲ್ಲನೂ ಕೂಡ ಏನಿದೆ ಅಂತಂತಂದರೆ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾನ್ ಬಯೋಡಿಗ್ರೇಡೇಬಲ್ ಪ್ರಾಡಕ್ಟ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ನಲ್ಲಿ state government are trying to push for reduction in use of plastic and use of eco-friendly packaging. So we can use a carrying cloth
or other natural fiber carry bags instead of polythene bags for shopping. ಸೊ ಏನಿದೆ ಅಂದರೆ ಸ್ಟೇಟ್ ಗವರ್ನಮೆಂಟ್ ಏನು ಟ್ರೈ ಮಾಡ್ತಾ ಇದ್ದಾರೆ ಅಂದರೆ, ಸೊ ಈ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಯೂಸ್ ಮಾಡೋದನ್ನು ರಿಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ಎಕೋ ಫ್ರೆಂಡ್ಲಿ ಪ್ಯಾಕೇಜಸನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ ಏನಿದೆ ಅಂದರೆ ಕ್ಲಾತ್ ಬ್ಯಾಗ್ ಆಗಿರ್ಬೋದು, ನ್ಯಾಚುರಲ್ ಫೈಬರ್ಸ್ ಬ್ಯಾಗ್ ಆಗಿರ್ಬೋದು, ಅವ್ರು ಇನ್ಸ್ಟೆಡ್ ಏನಿದೆ ಅಂದರೆ ಪಾಲಿಥೀನ್ ಬ್ಯಾಗನ್ನು ಅವಾಯ್ಡ್ ಮಾಡಿ ಏನಿದೆ ಅಂತಂದರೆ ಶಾಪಿಂಗ್ಗೆ ನಾರ್ಮಲ್ ಕ್ಲಾತ್ ಬ್ಯಾಗ್ಸನ್ನು ಬೇರೆ ಮೆಟೀರಿಯಲ್ಸನ್ನು ಯೂಸ್ ಮಾಡಿರಿ ಅಂತಂದು ಗವರ್ನಮೆಂಟ್ ಆಫ್ ಇಂಡಿಯಾ ಏನು ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಫಾರ್ ರೆಡ್ಯೂಸ್ ಆಫ್ ಪ್ಲಾಸ್ಟಿಕ್ಸನ್ನು ಟ್ರೈ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ನಲ್ಲಿ hospital waste contains disinfectants and other harmful chemicals and also the pathogenic micro-organisms. The incinerators are used to dispose the hospital waste. ನಮಗೆ ಗೊತ್ತಿರೋ ಪ್ರಕಾರ ಏನಿದೆ ಅಂದರೆ ಹಾಸ್ಪಿಟಲ್ನಲ್ಲಿ ಬರ್ತಕ್ಕಂಥ ವೇಸ್ಟ್ ಮೆಟೀರಿಯಲ್ಸ್ ಏನಿದೆ ಅಂದರೆ ಭಾಳ ಇನ್ಫೆಕ್ಷನ್ ಕಾಸ್ ಮಾಡೋಂಥದ್ದು ಇರುತ್ತೆ. ಆ್ಯಂಡ್ ದೇ ಆರ್ ವೆರಿ ಹಾರ್ಮ್ಫುಲ್ ಆಲ್ಸೋ. ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ, ಪ್ಯಾಥೋಜನ್ಸ್ ಇರುತ್ತೆ, ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಲಿಂದ ಇರುತ್ತೆ. ಹಾಗಾಗಿ ಇದನ್ನು ನಾವು ಓಪನ್ ಗ್ರೌಂಡ್ನಲ್ಲಿ ಎಲ್ಲೇ ಏನಿದೆ ಅಂತಂದರೆ ವೇಸ್ಟ್ ಮೆಟೀರಿಯಲ್ಸ್ ಜೊತೆಗೆ ಹೊರಗಡೆ ಏನಿದೆ ಅಂತಂದರೆ ಡಂಪ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಮೆಟೀರಿಯಲ್ಸನ್ನು ಏನು ಮಾಡಬೇಕು ಅಂದರೆ ಒಂದು ಬಿಗ್ ಡಿವೈಸ್ ಇರುತ್ತೆ. ಇನ್ಸಿನರೇಟರ್ಸ್ ಅಂದರೆ ಆ ಕಂಟೈನರ್ ಫಾರ್ ಫೈರ್ ಬರ್ನಿಂಗ್ ಸಲುವಾಗಿ ಯೂಸ್ ಮಾಡ್ತಾರೆ. ಆ ರೀತಿ ಕಂಟೈನರ್ಸ್ನಲ್ಲಿ ಇದ್ದಂಥ ಮೆಟೀರಿಯಲ್ಸನ್ನು ವೇಸ್ಟ್ ಮೆಟೀರಿಯಲ್ಸ್ ಫ್ರಮ್ ಹಾಸ್ಪಿಟಲ್ಸ್ಲಿಂದ ಬಂದಿರುವಂಥ ಆ ಇನ್ಸಿನರೇಟರ್ಸ್ನಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ದಟ್ ವಿಲ್ ಡಿಸ್ಪೋಸ್ ಆಲ್ ದ ಹಾಸ್ಪಿಟಲ್ ವೇಸ್ಟ್ ಆ್ಯಂಡಲ್. ಯಾಕಂದರೆ ಅದನ್ನು ಹೊರಗಡೆ ಹೋದಾಗ ಏನಿದೆ ಅಂದರೆ ಇನ್ಫೆಕ್ಷನ್ ಜಾಸ್ತಿ ಸ್ಪ್ರೆಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ irreparable computers and other electronic goods are also known as a electronic waste. ಅದನ್ನು ವೇಸ್ಟ್ ಅಂತ ಹೇಳ್ತೀವಿ. ಕೆಲವೊಂದು ಸತಿ ಏನಿದೆ ಅಂತಂದರೆ ರಿಪೇರ್ ಆಗಲಾರ್ದಂಥ ಕಂಪ್ಯೂಟರ್ಸ್ ಇರುತ್ತೆ, ಎಲೆಕ್ಟ್ರಾನಿಕ್ ಏನಿದೆ ಅಂದರೆ ಸಮ್ಟೈಮ್ಸ್ ಗೂಡ್ಸ್ ಇರುತ್ತೆ, ಹಳೆ ಮೆಟೀರಿಯಲ್ಸ್ ಇರುತ್ತೆ. ಹೊಸ ಹೊಸ ಮೆಟೀರಿಯಲ್ಸ್ ಬಂದಾಗ ಹಳೆ ಎಲೆಕ್ಟ್ರಾನಿಕ್ ಗೂಡ್ಸ್ ಇರುತ್ತೆ. ಸೊ ಇವೆಲ್ಲ ಏನಂತ ಕನ್ಸಿಡರ್ ಆಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟ್, ಇಲ್ಲಾಂದರೆ ವೇಸ್ಟ್ ಅಂತ ಹೇಳ್ತೀವಿ. ಸೊ ದೇ ಆರ್ ಬರೀಡ್ ಇನ್ ದ ಲ್ಯಾಂಡ್ಫಿಲ್ಸ್ ಆರ್ ಇನ್ಸಿನರೇಟೆಡ್. ಸೊ ಈ ರೀತಿ ಮೆಟೀರಿಯಲ್ಸನ್ನು ಏನು ಮಾಡೋಕ್ಕಾಗತ್ತೆ ಅಂತಂದರೆ ಒಂದು ಬರಿ ಮಾಡ್ಬೋದು, ಎಲ್ಲಾದರೂ ಇಲ್ಲ ಅಂತಂತಂದರೆ ಅದನ್ನು ಏನಿದೆ ಅಂದರೆ ಬರ್ನ್ ಮಾಡ್ಬೋದು ಇನ್ಸಿನರೇಟರ್ಸ್ ಅನ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. ಓವರ್ ಹಾಫ್ ಆಫ್ ದ ವೇಸ್ಟ್, ಅದನ್ನು ಎಲೆಕ್ಟ್ರಾನಿಕ್ ವೇಸ್ಟ್ ಜನರೇಟೆಡ್ ಇನ್ ದ ಡೆವಲಪ್ಡ್ ಕಂಟ್ರೀಸ್ ಆರ್ ಎಕ್ಸ್ಪೋರ್ಟೆಡ್ ಟು ದ ಡೆವಲಪಿಂಗ್ ಕಂಟ್ರೀಸ್, ಮೇನ್ಲಿ ಟು ಚೈನಾ, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ವೇರ್ ದ ಮೆಟಲ್ಸ್ ಲೈಕ್ ಕಾಪರ್, iron, silicon, nickel and gold are converted during the recycling process ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಿದೆ, ಹಾಫ್ ಆಫ್ ದ ಎಲೆಕ್ಟ್ರಾನಿಕ್ ವೇಸ್ಟ್ ಮೆಟೀರಿಯಲ್ಸ್ ದಟ್ ಈಸ್ ವೇಸ್ಟ್ ಏನಿದೆ ಏನು ಜನ್ರೇಟ್ ಆಗ್ತಾ ಇದೆ ಡೆವಲಪ್ಡ್ ಕಂಟ್ರೀಸ್ ಏನಿದೆ ಅಂತಂದರೆ ಇನ್ ದ ಡೆವಲಪ್ಡ್ ವರ್ಲ್ಡ್ನಲ್ಲಿ ಏನಿದೆ ಅಂದರೆ ಕಂಟ್ರೀಸು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಡೆವಲಪಿಂಗ್ ಕಂಟ್ರೀಸಿಗೆ ಏನಿದೆ ಅಂತಂದರೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಚೈನಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಈ ಮೂರು ಕಂಟ್ರೀಸಿಗೆ ಏನಿದೆ ಅಂತಂದರೆ ಆ ಡೆವಲಪ್ ಕಂಟ್ರೀಸ್ ಏನು ಮಾಡ್ತಾರೆ ಅಂತಂದರೆ ಎಕ್ಸ್ಪೋರ್ಟ್ ಮಾಡಿದಾಗ ಆಮೇಲೆ ಮೆಟಲ್ಸ್ ಕೆಲವೊಂದು ಕಾಪರ್, ಐರನ್, ಸಿಲಿಕಾನ್, ನಿಕಲ್ ಆ್ಯಂಡ್ ಗೋಲ್ಡ್ ಇವೆಲ್ಲ ಮೆಟೀರಿಯಲ್ಸ್ ಕೂಡ ಏನಿದೆ ಅಂತಂದರೆ ರಿಕವರ್ ಆಗುತ್ತೆ ಡ್ಯೂರಿಂಗ್ ದಿಸ್ ರೀಸೈಕ್ಲಿಂಗ್ ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ developed countries have specifically built facilities for recycling of e-waste. ಡೆವಲಪ್ ಕಂಟ್ರೀಸ್ನಲ್ಲಿ ಏನಿದೆ ಅಂತಂದರೆ ಕೆಲವೊಂದು ಡಿಫ್ರೆಂಟ್ ವೆರೈಟೀಸ್ ಅವ್ರದ್ದು ಏನಿದೆ ಅಂದರೆ ಒಂದು ಟೆಕ್ನಿಕ್ ಇರುತ್ತೆ, ಯಾವ ರೀತಿ ಏನಿದೆ ಅಂದರೆ ರೀಸೈಕ್ಲಿಂಗ್ ಮಾಡಬೇಕು ಆ ವೇಸ್ಟ್ ಮೆಟೀರಿಯಲ್ಸ್ ಎಲೆಕ್ಟ್ರಾನಿಕ್ ವೇಸ್ಟನ್ನು ಅಂತಂದು. ರೀಸೈಕ್ಲಿಂಗ್ ಇನ್ ದ ಡೆವಲಪಿಂಗ್ ಕಂಟ್ರೀಸ್ ಆಫ್ಟನ್ involves a manual participation and thus exposing a workers to the toxic substance present in the e-waste. Sometimes ಏನಾಗುತ್ತೆ ಅಂದರೆ ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಏನಿದೆ ಅಂತಂದರೆ ಅವ್ರ ಹತ್ರ ಭಾಳಷ್ಟು ಫೆಸಿಲಿಟಿ ಇರುತ್ತೆ, ಇಕ್ವಿಪ್ಮೆಂಟ್ಸ್ ಇರುತ್ತೆ, ಡಿವೈಸ್ ಇರುತ್ತೆ ಯಾವ ರೀತಿ ರೀಸೈಕ್ಲಿಂಗ್ ಮಾಡಬೇಕಂತ. ಆದರೆ ಡೆವಲಪ್ ಆಗ್ತಕ್ಕಂಥ ಕಂಟ್ರೀಸ್ನಲ್ಲಿ ಏನಾಗುತ್ತೆ ಮ್ಯಾನ್ಯುವಲ್ ವರ್ಕರ್ಸ್ ಇರುತ್ತೆ, ಕೆಲಸ ಮಾಡೋರು ಇರ್ತಾರೆ. ಅವರು ಈ ರೀತಿ ಟಾಕ್ಸಿಕ್ ಕೆಮಿಕಲ್ಸಿಗೆ ಎಕ್ಸ್ಪೋಸ್ ಆದಾಗ ಏನಿದೆ ಅಂದರೆ ಭಾಳ ಹಾರ್ಮ್ಫುಲ್ ಆಗೋ ಚಾನ್ಸಸ್ ಇರುತ್ತೆ ಆ ವರ್ಕರ್ಸಿಗೆ ಅಂತ ಹೇಳ್ತೀವಿ. ಸೊ ರೀಸೈಕ್ಲಿಂಗ್ ಇಸ್ ಓನ್ಲಿ ಸೊಲ್ಯೂಷನ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ವೇಸ್ಟ್ ಪ್ರೊವೈಡೆಡ್ ಆ್ಯಂಡ್ ಇಟ್ ಈಸ್ ಕ್ಯಾರಿಡ್ ಔಟ್ ಇನ್ ದ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಮ್ಯಾನರ್. ಸೊ ರೀಸೈಕ್ಲಿಂಗ್ ಮಾಡೋದು ಒಂದೇ ಸೊಲ್ಯೂಷನ್ ಇದೆ, ಯಾಕಂದರೆ ಈ ವೇಸ್ಟ್ ಮೆಟೀರಿಯಲ್ಸನ್ನು ನಾವು ಏನಿದೆ ಅಂದರೆ ನಾವು ಎಕೋ ಫ್ರೆಂಡ್ಲಿ ವೇನಲ್ಲಿ ಏನಿದೆ ಅಂತಂದರೆ ಅದನ್ನು ಯುಟಿಲೈಸ್ ಮಾಡಬೇಕು ಅಂತಂತಂದರೆ ಅದನ್ನು ಏನು ಮಾಡಬೇಕು ಅಂದರೆ ಓನ್ಲಿ ರೀಸೈಕ್ಲಿಂಗ್ ಈಸ್ ಅ ಸೊಲ್ಯೂಷನ್ ಫಾರ್ ದ್ಯಾಟ್, ಸೊ ದಟ್ ಟು ಪ್ರೊವೈಡ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಮ್ಯಾನರ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ನಲ್ಲಿ
ಸೊ ನೆಕ್ಸ್ಟ್ನಲ್ಲಿ ಏನಿದೆ ಅಂದರೆ ಇಲ್ಲಿ ಪಾಲಿಬ್ಲೆಂಡ್, ದಟ್ ಈಸ್ ದಿಸ್ ಈಸ್ ಅ ರೆಮಿಡಿ ಫಾರ್ ಅ ಪ್ಲಾಸ್ಟಿಕ್ ವೇಸ್ಟ್. ಯಾವ ರೀತಿ ಪ್ಲಾಸ್ಟಿಕ್ ವೇಸ್ಟನ್ನು ಏನಿದೆ ಅಂತಂದರೆ ಇವರು ಯುಟಿಲೈಸ್ ಮಾಡಿದ್ದಾರೆ ಅಂತಂದು ನೋಡೋಣ. ಸೊ ಅಹಮದ್ ಖಾನ್, a plastic sack manufacturer in Bangalore, developed a polyblend, and it is a fine powder of a recycled modified plastic. Polyblend is mixed with the bitumen and it is used to lay the roads. ಇಲ್ಲಿ ಏನಿದೆ ಅಂತಂದರೆ ಅಹಮದ್ ಖಾನ್ ಅಂತ ಒಂದು ಪರ್ಸನ್ ಏನಿದೆ ಅಂತಂದರೆ ಹಿ ಈಸ್ ಅ ಮ್ಯಾನುಫ್ಯಾಕ್ಚರರ್ ಇನ್ ಬ್ಯಾಂಗ್ಳೂರ್, ಅಂದರೆ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರರ್ ಇದ್ದಾರೆ ಈ ಪರ್ಸನು. ಸೊ ಇವ್ರೇನು ಡೆವಲಪ್ ಮಾಡಿದ್ದಾರೆ ಅಂದರೆ ಪಾಲಿಬ್ಲೆಂಡ್ ಅಂತ ಡೆವಲಪ್ ಮಾಡಿದ್ದಾರೆ. ಏನಿದೆ ಇದು ಪಾಲಿಬ್ಲೆಂಡ್ ಅಂದರೆ ಇಟ್ ಈಸ್ ಅ ಫೈನ್ ಪೌಡರ್ ಆಫ್ ರೀಸೈಕಲ್ಡ್ ಮಾಡಿಫೈಡ್ ಪ್ಲಾಸ್ಟಿಕ್. ಒಂದು ಫೈನ್ ಪೌಡರ್ ಮೆಟೀರಿಯಲ್ಸನ್ನು ರೆಡಿ ಮಾಡಿದ್ದಾರೆ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ಲಿಂದ. ಆ ಪಾಲಿಬ್ಲೆಂಡ್ ಏನು ಮಾಡ್ತಾರೆ ಅಂದರೆ ಇಟ್ ಈಸ್ ಮಿಕ್ಸ್ಡ್ ವಿತ್ ದ ಬಿಟ್ಯುಮೆನ್. ಅದನ್ನು ಈ ಬಿಟ್ಯುಮೆನ್ ಜೊತೆ ಮಿಕ್ಸ್ ಮಾಡಿದ್ಮೇಲೆ ಏನಿದೆ ಅಂದರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೇಕಿಂಗ್ ದ ರೋಡ್ಸ್ ಆ್ಯಂಡ್ ಆಲ್. Blend of a polyblend and the bitumen enhances the bitumen's water repellent properties and help to increase the road life. ಇದೇನಾಗುತ್ತೆ, ಇದು ಯೂಸ್ ಮಾಡೋದ್ರಿಂದ ವಾಟರ್ ರಿಪೆಲೆಂಟ್ ಪ್ರಾಪರ್ಟಿ ಇರುತ್ತೆ. ಅಂದರೆ ಸಮ್ಟೈಮ್ಸ್ ಮಳೆ ಬಂದಾಗ ಏನಿದೆ ಅಂದರೆ ಅಬ್ಸಾರ್ಬ್ ಆಗ್ಲಾರ್ದೇ, ರೋಡ್ ಡ್ಯಾಮೇಜ್ ಆಗ್ಲಾರ್ದೇ ಏನಾಗುತ್ತೆ ಅಂದರೆ ಆ ಇರ್ತಕ್ಕಂಥ ರೋಡ್ ಏನಿದೆ ಅಂತಂದರೆ ವಾಟರ್ ರಿಪೆಲೆಂಟ್ ಇರೋದ್ರಿಂದ ರಿಫ್ಲೆಕ್ಟ್ ಆಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ಏನಿದೆ ಅಂದರೆ ರೋಡ್ ಲೈಫ್ನೂ ಕೂಡ ಏನಿದೆ ಅಂದರೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟಿಗೆ ನೋಡೋಣ, agrochemicals and their effectsನಲ್ಲಿ. ಸೊ in the wake of green revolution, use of inorganic fertilizers, pesticides, herbicides, fungicides, etc. have increased the manifold for enhancing the crop production. ಸೊ ಇಲ್ಲೇನಿದೆ ಹೆಡಿಂಗು ಆಗ್ರೋ ಕೆಮಿಕಲ್ಸ್ ಆ್ಯಂಡ್ ದೇರ್ ಎಫೆಕ್ಟ್ಸ್ ಅಂತ ಇದೆ. ಸೊ ಈಗ ಆಗ್ರೋ ಅಂತಂದಾಗ ಏನಿದೆ ಅಂತಂದರೆ ಸಾಯಿಲ್, ಹೌದಾ, ಕೆಮಿಕಲ್ಸು ಮತ್ತು ಅದರದ್ದು ಎಫೆಕ್ಟ್, ಯಾವ ರೀತಿ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಏನೇನು ಚೇಂಜಸ್ ಆಗಿ ಏನು ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನವಡೇಸ್ ದೆರ್ ಇಸ್ ಅ ಗ್ರೀನ್ ರೆವಲ್ಯೂಷನ್. ಯಾವ ರೀತಿ ಏನಿದೆ ಅಂತಂದರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡ್ತೀವಿ ಅಂತಂದು ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ನಾವು ಪ್ರೊಡಕ್ಷನನ್ನು, ಕ್ರಾಪ್ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡಬೇಕಾಗಿತ್ತು, ಚೆನ್ನಾಗೇ ಇರಬೇಕು ಪ್ರೊಡಕ್ಷನು ಅಂತಂದಾಗ ನಾವು ಏನು ಮಾಡ್ತೀವಿ ಅಂದರೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತೀವಿ. ಸಮ್ಟೈಮ್ಸು ಅದ್ರ ಜೊತೆ ಪೆಸ್ಟಿಸೈಡ್ಸ್ ಹಾಕ್ತೀವಿ, ಯಾವುದೇ ಪೆಸ್ಟ್ ಅಟ್ಯಾಕ್ ಇತ್ತು ಅದರ ಹರ್ಬಿಸೈಡ್ಸ್ ಹಾಕ್ತೀವಿ, ಫಂಗಿಸೈಡ್ಸ್ ಹಾಕ್ತೀವಿ. ಸೊ ಇವೆಲ್ಲ ಏನಿದೆ ಅಂದರೆ ಯೂಸ್ ಮಾಡೋದ್ರಿಂದ ಏನು ಎನ್ಹ್ಯಾನ್ಸ್ ಆಗ್ತಾ ಇದೆ, ಏನು ಇನ್ಕ್ರೀಸ್ ಆಗ್ತಾ ಇದೆ ನಮ್ಮದು ಅಂದರೆ ಕ್ರಾಪ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ ಇನ್ನು ಅಗ್ರಿಕಲ್ಚರಲ್ ಫೀಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ these are toxic to a non-target organisms that are important components of a soil ecosystem, and these can be magnified in the terrestrial ecosystem. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಯೂಸ್ ಮಾಡ್ತಾ ಇರೋದು ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಹರ್ಬಿಸೈಡ್ಸ್ ಇವೆಲ್ಲನೂ ಏನಿದೆ ಅಂತಂದರೆ ನಾವು ಟಾರ್ಗೆಟ್ ಆರ್ಗ್ಯಾನಿಸಮ್ಸನ್ನು ಕಿಲ್ ಮಾಡ್ತೀವಿ. ಆದರೆ ಸಮ್ಟೈಮ್ಸು ನಾನ್ ಟಾರ್ಗೆಟ್ ಆರ್ಗ್ಯಾನಿಸಮ್ಸ್ನೂ ಕೂಡ ಏನಿದೆ ಅಂತಂದರೆ ಸಾಯೋ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ದೀಸ್ ಕೆಮಿಕಲ್ಸ್ ಆ್ಯಂಡ್ ಆಲ್. ಸೊ ಈ ರೀತಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮದು ಸಾಯಿಲ್ ಎಕೋಸಿಸ್ಟಮನ್ನು ಏನಿದೆ ಅಂದರೆ ಡ್ಯಾಮೇಜ್ ಮಾಡ್ದಂಗೆ ಆಗುತ್ತೆ. ದಟ್ ಈಸ್ ದಿಸ್ ಕ್ಯಾನ್ ಬಯೋಮ್ಯಾಗ್ನಿಫೈಡ್ ಇನ್ ದ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್. ಯಾಕಂದರೆ ಒಂದು ಟ್ರಾಪಿಕ್ ಲೆವೆಲಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ನಲ್ಲಿ ಏನಾಗುತ್ತೆ, ದೀಸ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಏನಿದೆ ಅಂತಂದರೆ ರೆಸೋನ್ ಆಗ್ತಾ ಹೋಗುತ್ತೆ ಇನ್ನು ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ನೀವು ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ಸ್, ದಟ್ ಇಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಕಾಸಸ್ ಯೂಟ್ರಾಪಿಫಿಕೇಷನ್, ದಟ್ ಈಸ್ ಅ ನ್ಯಾಚುರಲ್ ಏಜಿಂಗ್ ಪ್ರೋಸೆಸ್ ಆಗುತ್ತೆ ಇದ್ದಂಥ ಲ್ಯಾಂಡಿಂದು. ಸೊ ಹಾಗಾಗಿ ಕೆಮಿಕಲ್ ಫರ್ಟಿಲೈಸರ್ಸ್ ಏನಿದೆ ಅಂತಂದರೆ ಇಟ್ ಈಸ್ ವೆರಿ ಹಾರ್ಮ್ಫುಲ್ ಫಾರ್ ದ ಫೀಲ್ಡ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್, ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. It is a cyclical zero wastage process where waste product from one process are recycled in as a nutrients for other process. ಸೊ ಇಲ್ಲೇನಿದೆ ಅಂದರೆ ಇಂಟಿಗ್ರೇಟೆಡ್ ಝೀರೋ ಫಾರ್ಮಿಂಗ್ನಲ್ಲಿ, ಸೊ ಇಟ್ ಈಸ್ ಅ ಸೈಕ್ಲಿಕ್ ಝೀರೋ ವೇಸ್ಟ್ ಪ್ರೋಸೆಸ್ ಅಂತ ಹೇಳ್ತಾರೆ, ವೇರ್ ವೇಸ್ಟ್ ಪ್ರಾಡಕ್ಟ್ ಫ್ರಮ್ ಒನ್ ಪ್ರೋಸೆಸ್ ಆರ್ ರೀಸೈಕಲ್ಡ್ ಆಸ್ ಅ ನ್ಯೂಟ್ರಿಯೆಂಟ್ಸ್. ಅಂದರೆ ಒಂದು ವೇಸ್ಟ್ ಮೆಟೀರಿಯಲ್ಸ್ ಆಫ್ ಒನ್ ಪ್ರೋಸೆಸ್ಲಿಂದ ಇನ್ನೊಂದ್ರದ್ದು ಏನಿದೆ ಅಂತಂದರೆ ನ್ಯೂಟ್ರಿಯೆಂಟ್ಸ್ ಆಗಿ ಯೂಸ್ ಮಾಡ್ಬೋದು. This allows a maximum utilization of a resources and increases the efficiency for production. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಇರ್ತಕ್ಕಂಥ ಸೋರ್ಸಸ್ದು ಯುಟಿಲೈಸೇಷನ್ ಏನಿದೆ ಅಂದರೆ ಮ್ಯಾಕ್ಸಿಮಮ್ ಮಾಡ್ಬೋದು. ಸೊ ಆ ರೀತಿ ಯುಟಿಲೈಸೇಷನ್ ಮಾಡಿದಾಗ ಏನಾಗುತ್ತೆ, ಆ ಪ್ರೋಸೆಸ್ದು ಎಫಿಷಿಯನ್ಸಿ ಕೂಡ ಇನ್ಕ್ರೀಸ್ ಆಗುತ್ತೆ ನಮ್ಮದು ಅಗ್ರಿಕಲ್ಚರಲ್ ಲ್ಯಾಂಡ್ ಪ್ರೊಡಕ್ಷನ್ನಲ್ಲಿ. ಯಾಕಂದರೆ ಒಂದ್ರದ್ದು ವೇಸ್ಟ್ ಮೆಟೀರಿಯಲ್ಸ್, ಫಾರ್ ಎಕ್ಸಾಂಪಲ್ ಏನಿದೆ ಅಂತಂದರೆ
ನಾವು ಏನಿದೆ ಅಂತಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ನಲ್ಲಿ ಡೈರಿ ಫಾರ್ಮಿಂಗನ್ನು ಮಾಡ್ತೀವಿ. ಕೌಡಂಗ್ಲಿಂದ ಬಂದಂಥ ವೇಸ್ಟ್ ಮೆಟೀರಿಯಲ್ಸನ್ನು ಮ್ಯಾನ್ಯೂರ್ ಆಗಿ ಯೂಸ್ ಮಾಡ್ಬೋದು. ವರ್ಮಿ ಕಂಪೋಸ್ಟಿಂಗ್ ಮಾಡ್ಬೋದು. ಸೊ ಈ ರೀತಿ ಒಂದು ವೇಸ್ಟ್ ಮೆಟೀರಿಯಲ್ಸನ್ನು ಇನ್ನೊಂದ್ರದ್ದು ರಿಸೋರ್ಸಸ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ರಮೇಶ್ ಚಂದ್ರ ದಗಾರ್, ಸೊ ಈಸ್ ಅ ಫಾರ್ಮರ್ ಆಫ್ ಸೋನಿಪತ್, ಹರಿಯಾಣ. ಹಿ ಇನ್ಕ್ಲೂಡೆಡ್ ಅ ಬೀ ಕೀಪಿಂಗ್, ಡೈರಿ ಮ್ಯಾನೇಜ್ಮೆಂಟ್, water harvesting, composting and agriculture in a chain of process which support each other and allows an extremely economical and sustainable venture. ಸೊ ಇವ್ರ ಪರ್ಸನ್ ಏನಿದೆ ಅಂದರೆ ರಮೇಶ್ ಚಂದ್ರ ದಗಾರ್ ಅಂತ, ಹೀ ಈಸ್ ಅ ಪರ್ಸನ್ ಫ್ರಮ್ ಹರಿಯಾಣ. ಸೊ ಇವ್ರು ಏನು ಮಾಡಿದ್ರು ಅಂತಂದರೆ ಎಲ್ಲನೂ ಎಟ್ ಎ ಟೈಮ್ ಟುಗೆದರ್ ಏನಿದೆ ಅಂದರೆ ಒಂದು ಟೀಮ್ ವರ್ಕ್ ಥರ ಮ್ಯಾನೇಜ್ ಮಾಡಿದ್ರು. ಸೊ ಒಂದು ಬೀ ಕೀಪಿಂಗ್, ಹನಿ ಬೀದು, ಆಮೇಲೆ ಡೈರಿ ಮ್ಯಾನೇಜ್ಮೆಂಟ್, ವಾಟರ್ ಹಾರ್ವೆಸ್ಟಿಂಗ್, ಕಂಪೋಸ್ಟಿಂಗ್ ಆ್ಯಂಡ್ ಅಗ್ರಿಕಲ್ಚರ್, ಇವೆಲ್ಲನೂ ಏನಿದೆ ಅಂತಂದರೆ ಒಂದು ಚೈನ್ ಪ್ರೋಸೆಸ್ ಥರ ಏನಿದೆ ಅಂದರೆ ಹಿ ಸ್ಟಾರ್ಟೆಡ್ ಡೂಯಿಂಗ್ ಆ್ಯಂಡ್ ಸಪೋರ್ಟಿಂಗ್ ಈಚ್ ಅದರ್. ಒಂದ್ರದ್ದು ರಿಸೋರ್ಸಸನ್ನು ಇನ್ನೊಂದ್ರದ್ದು ನ್ಯೂಟ್ರಿಯೆಂಟ್ಸ್ ಆಗಿ ಯುಟಿಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಏನಾಗುತ್ತೆ, ದಿಸ್ ಅಲೌಸ್ ಅನ್ ಎಕ್ಸ್ಟ್ರೀಮ್ಲಿ ಎಕನಾಮಿಕ್ ವ್ಯಾಲ್ಯೂ ಅಂತಂದು ಕನ್ಸಿಡರ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಕಂಟಿನ್ಯೂಯೇಷನ್ ಏನಿದೆ, ದೆರ್ ಈಸ್ ನೋ ನೀಡ್ ಆಫ್ ಅ ಕೆಮಿಕಲ್ ಫರ್ಟಿಲೈಸರ್ಸ್ ಆಸ್ ಅ ಕ್ಯಾಟಲ್ ಎಕ್ಸ್ಕ್ರೀಟಾ ದಟ್ ಈಸ್ ಡಂಗ್ ಆರ್ ಯೂಸ್ಡ್ ಆಸ್ ಅ ಮ್ಯಾನ್ಯೂರ್. ಇವ್ರು ಏನು ಹೇಳ್ತಾರೆ ಅಂದರೆ ಇಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ದು ನೆಸಸರಿ ಇಲ್ಲ ಫೀಲ್ಡ್ನಲ್ಲಿ. ಯಾಕಂದರೆ ಅವರು ಏನು ಮಾಡ್ತಾರೆ, ಕ್ಯಾಟಲ್ ಎಕ್ಸ್ಕ್ರೀಟಾನ್ನು ಅಂದರೆ ಡೈರಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಕ್ಯಾಟಲ್ ಎಕ್ಸ್ಕ್ರೀಟಾನ್ನು ಆಸ್ ಅ ಮ್ಯಾನ್ಯೂರ್ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಕ್ರಾಪ್ ವೇಸ್ಟ್ ಈಸ್ ಯೂಸ್ ಟು ಕ್ರಿಯೇಟ್ ಅ ಕಂಪೋಸ್ಟ್. ಇರ್ತಕ್ಕಂಥ ಬೆಳೆಗಳದ್ದು ವೇಸ್ಟ್ ಮೆಟೀರಿಯಲ್ಸನ್ನು ಕಂಪೋಸ್ಟಿಂಗ್ ಸಲುವಾಗಿ ಯೂಸ್ ಮಾಡ್ತಾರೆ, which can be used as a natural fertilizers or can be used to generate a natural gas for satisfying the energy needs to the farm. Sometimes ಏನಿದೆ ಅಂದರೆ ನ್ಯಾಚುರಲ್ ಗ್ಯಾಸ್ ಆಗಿ ಯುಟಿಲೈಸ್ ಮಾಡ್ಬೋದು, ಅವ್ರ ಇನ್ನು ಬೇರೆ ಯಾವುದಾದ್ರೂ ಫಾರ್ಮ್ನಲ್ಲಿ ಏನಿದೆ ಅಂದರೆ ಇದ್ದಂಥ ವೇಸ್ಟ್ ಮೆಟೀರಿಯಲ್ಸನ್ನು, ಕ್ರಾಪ್ ವೇಸ್ಟನ್ನು ಯುಟಿಲೈಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ದಗಾರ್ ಹ್ಯಾಸ್ ಕ್ರಿಯೇಟೆಡ್ ಅ ಹರಿಯಾಣ ಕಿಸಾನ್ ವೆಲ್ಫೇರ್ ಕ್ಲಬ್ ವಿತ್ ದ ಮೆಂಬರ್ಶಿಪ್ ಆಫ್ 5,000 ಫಾರ್ಮರ್ಸ್ ಟು ಸ್ಪ್ರೆಡ್ ಅ ಇನ್ಫಾರ್ಮೇಷನ್ ಆನ್ ದ ಪ್ರಾಕ್ಟೀಸ್ ಆಫ್ ಅ ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಇವರು ಏನಿದೆ ಅಂತಂದರೆ ಒಂದು ಹರಿಯಾಣ ಕಿಸಾನ್ ವೆಲ್ಫೇರ್ ಕ್ಲಬ್ ಅಂತ ಏನಿದೆ ಅಂದರೆ ಒಂದು ಕ್ಲಬ್ಬನ್ನು ಆರ್ಗನೈಸ್ ಮಾಡಿದ್ರು. ಓಕೆ. ಸೊ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು 5,000 ಫಾರ್ಮರ್ಸಿಗೆ ಏನಿದೆ ಅಂತಂತಂದರೆ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಯಾವ ರೀತಿ ಏನಿದೆ ಅಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದು ರಮೇಶ್ ಚಂದ್ರ ದಗಾರ್ ಅವ್ರು ಏನಿದೆ ಅಂತಂದರೆ ಈ ರೀತಿ ಒಂದು ಕ್ಲಬ್ಬನ್ನು ಆರ್ಗನೈಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಆಲ್ ಅಬೌಟ್ ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. Thank you for watching this video. Let us discuss with the next topic in part 5.